ತಿರುಚಿಟ್ರಂಬಲಂ. ಓಂ ಶಿವಾ ತಿರುಚಿಟ್ರಂಬಲಂ. 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 ಗುರುವೇ ಶರಣಂ. ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ಈ ಪ್ರಪಂಚದಲ್ಲಿ ಮನುಷ್ಯ ಜೀವರಾಶಿ ಯಾವ ರೀತಿಯೆಲ್ಲ ವಾಸ ಮಾಡ್ತೇವೆ, ಯಾವ ರೀತಿಯೆಲ್ಲ ಜೀವನ ಮಾಡ್ತೇವೆ. ಈ ಪ್ರಪಂಚದಲ್ಲಿ ಮನುಷ್ಯ ಜೀವರಾಶಿಗಳು ಹೇಗೆ ಹೇಗೆ ಅಂತ ಗೊತ್ತಿಲ್ಲ. ಮೃಗಗಳು ಯಾವ ರೀತಿ ಆ ರೀತಿ ಆದಿಕಾಲ ಅಲ್ವಾ. ಈ ಮೃಗಗಳನ್ನೆಲ್ಲ ನೋಡಿ ಈ ಪ್ರಕೃತಿಯನ್ನು ಅರ್ಥ ಮಾಡಿಕೊಳ್ಳುವುದು, ಸತ್ಯವನ್ನು ತಿಳಿದುಕೊಳ್ಳುವುದು, ತನಿಗೊಂದು ನಿವಾಸವನ್ನು ರೆಡಿ ಮಾಡಿ. ಯಾರು? ಮನುಷ್ಯ. ತನಿಗೊಂದು ಮನೆ ಇದೆ, ಉಳ್ಕೊಳ್ಳಿಕ್ಕೆ. ಮಳೆ ಬರ್ತದೆ, ಮಳೆಯಲ್ಲಿ ಕಂಟಿನ್ಯೂ ಆಗಿದ್ರೆ ಏನಾಗಬಹುದು ಎಂಬ ಸತ್ಯವನ್ನು ತಿಳಿದ. ಇಲ್ಲ, ಮಳೆ ಬರುವಾಗ ಏನಾದರೂ ಒಂದು ಬೇಕು ನಮಗೆ, ನೀರು ಬೀಳಲಿದ್ದಾಗ. ಆಗ ಮೃಗ ಪಕ್ಷಿಗಳನ್ನು ನೋಡಿದ, ಒಂದು ಸಿಂಹವನ್ನು ನೋಡಿದ, ಗುಹೆಯೊಳಗೆ ವಾಸ ಮಾಡ್ತಾ ಉಂಟು. ಇನ್ನು ಅನೇಕ ಕ್ರೂರ ಮೃಗಗಳನ್ನು ನೋಡಿದ, ಎಲ್ಲೋ ಒಂದು ಹೊರಗಡೆ ವಾಸ ಮಾಡ್ತಾ ಉಂಟು. ಆ ಪಕ್ಷಿಗಳನ್ನು ನೋಡಿದ, ಒಂದು ಗೂಡು ಕಟ್ಟಿ ವಾಸ ಮಾಡ್ತಾ ಉಂಟು. ಎಲ್ಲ ಒಂದೊಂದು ರೀತಿ ಉಂಟು. ನಮಗೆ ಈ ರೀತಿ ಒಂದು ಆಗಬೇಕೆಂಬ ಒಂದು ಜ್ಞಾನ ಉದಯ ಆಯಿತು. ಕಾರಣ ಏನು? ಪ್ರಕೃತಿಯ ಸತ್ಯ. ಮಳೆ ಬರುವ ಮಳೆ ನಿಲ್ಲಲಿಕ್ಕಾಗುವುದು, ಚಳಿಯಾಗುವ ಚಳಿಯನ್ನು ಸಹಿಸಿಕೊಳ್ಳಲಿಕ್ಕಾಗುವುದು, ಏನೋ ಒಂದು ಬೇಕು ಎಂಬ ಸತ್ಯವನ್ನು ಅರ್ಥ ಮಾಡಿಕೊಂಡು ಒಂದು ನಿವಾಸವನ್ನು ಸೃಷ್ಟಿ ಮಾಡಿದೆ ಆದಿಯಲ್ಲಿ. ಈಗ ಬರ್ತಾ 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 ಅದು ಮನೆ 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 ಅಂತ ಆಗಿದೆ ಅಲ್ವಾ. ಒಂದು ಮನೆ ತಿಳ್ಕೊಳ್ಳೋದು. ಪ್ರತಿಯೊಬ್ಬರಿಗೊಂದು ಮನೆ ಬೇಕು. ಈ ಮನೆ ಅಂದರೆ ಏನು? ಈ ಮನೆ ಅಂದರೆ ಏನು ಅಂತ ಕೇಳೋದು. ನಮ್ಮ ಪರಿವಾರ ಎಲ್ಲ ಒಂದಾಗಿದ್ದುಕೊಂಡು ಜೀವನ ಮಾಡುವ 4 ಗೋಡೆ, ಖಾಲಿ ಸ್ಥಳ, ಇದು ಮನೆ ಅಲ್ವಾ. ನಮ್ಮ ಪರಿವಾರ ಎಲ್ಲ ಒಂದಾಗಿ, ಇದು ನನ್ನ ಹೆಂಡತಿ, ಇದು ನನ್ನ ಮಕ್ಕಳು, ಇದು ನನ್ನ ಅಪ್ಪ, ಇದು ನನ್ನ ಅಮ್ಮ. ನಾವು ಒಂದೇ ಜಾಗದಲ್ಲಿ ಇರಬೇಕು. ಏನಾದರೂ ನಮ್ಮ ಒಳಗೆ ಇರಬೇಕು, ಒಬ್ಬರೊಬ್ಬರು ನೋಡಿಕೊಂಡೇ ಇರಬೇಕು ಅಲ್ವಾ. ನನ್ನದು ಅಂತೇಳಿ ಬಂದಾಗ, ನಾನು ಅಂತೇಳಿ ಬಂದಾಗ, ನನ್ನ ಹೆಂಡತಿ, ನನ್ನ ಗಂಡ, ನನ್ನದು ನನ್ನದು ಅಂತೇಳಿ ಬಂದಾಗ ಬೇರೆ ಯಾರೊಟ್ಟಿಗೆ ಅದು ಒಂದಾಗುವುದು, ಅಲ್ಲಿ ಮಾತ್ರ ಒಂದಾಗುವುದು. ಆಗ ಮನೆಯಿಂದ ಹೊರಗೆ ಹೋದರೂ ಒಂದಾಗಬೇಕಲ್ಲ. ಗಂಡ ಒಂದು ಕಡೆ ಕೆಲಸಕ್ಕೆ ಹೋದ್ರೆ, ಹೆಂಡತಿ ಒಂದು ಕಡೆ ಕೆಲಸಕ್ಕೆ ಹೋದ್ರೆ, ಮಕ್ಕಳು ಒಂದು ಕಡೆ ಕೆಲಸಕ್ಕೆ ಹೋದ್ರೆ, ಆ ಮನೆಗೆ ಇಲ್ಲಿ ಬಂದು ಒಂದಾಗಬೇಕು ಅಲ್ವಾ. ಆಗ ನಮ್ಮ ಕುಟುಂಬದವರು ಒಂದಾಗುವ ಸ್ಥಳ ಅಲ್ವಾ ಮನೆ ಅಂತೇಳಿ. ಯಾವ ರೀತಿ ಮನೆಗಳು ಉಂಟು? ಅನೇಕ ರೀತಿಯ ಮನೆಗಳು ಉಂಟು. ಒಂದೆರಡು ರೀತಿಯಲ್ಲ, ಅನೇಕ ರೀತಿಯಲ್ಲಿ ಮನೆಗಳು ಉಂಟು. ಅನೇಕ ರೀತಿಯಲ್ಲಿ ಮನೆಗಳಂದರೆ ಹೇಗೆ? ಒಬ್ಬ ಪುರಾತನದಿಂದ, ಹಿಂದಿನಿಂದ ತಗೊಂಡು, ರಾಜ ಮಹಾರಾಜರ ಕಾಲದಿಂದ ತಗೊಂಡು, ಇಲ್ಲ ಅವರ ಅಪ್ಪನ ಕಾಲದಿಂದ ತಗೊಂಡು, ಅವರೊಂದು ಶ್ರೀಮಂತರಾಗಿದ್ದ ಪಕ್ಷದಲ್ಲಿ ಒಂದು ರಾಜ ಮನೆತನಕ್ಕೆ ಸೇರಿದವರಾಗಿದ್ದರೆ ಅವರ ಅಜ್ಜ ಮಾಡಿದ ವಿಷಯಗಳಿರ್ತದೆ, ಅನುಭವಿಸಿಕೊಂಡೇ ಬರ್ತಾರೆ ಅಲ್ವಾ. ಸತ್ಯ ಅಲ್ವ. ನಮ್ಮ ಹಿರಿಯರು ಮಾಡಿದ ವಿಷಯ ಅನುಭವಿಸಿಕೊಂಡೇ ಬರ್ತದೆ. ಇನ್ನೊಬ್ಬ ಕಷ್ಟಪಟ್ಟು ದುಡಿದು ಯಾವುದೋ ಒಂದು ರೀತಿಯಲ್ಲಿ ಸ್ವಲ್ಪ ಜಾಗೆಯನ್ನು ತಗೊಂಡು, ಆ ಜಾಗೆಯಲ್ಲಿ ಅವರಿಗೆ ಬೇಕಾದ ರೀತಿಯಲ್ಲಿ ಮನೆಯನ್ನು ಕಟ್ಟುತ್ತಾರೆ. ಒಂದು ಇನ್ನು ಅವರವರ ಹಣಕ್ಕೆ ತಕ್ಕ ಹಾಗೆ ಯಾವುದೋ ಒಂದು ರೀತಿಯಲ್ಲಿ ಮನೆಯನ್ನು ಕಟ್ಟುತ್ತಾರೆ ಅಲ್ವಾ. ಒಂದು ಸ್ವಂತ ಮನೆ, ಒಂದು ಪರಂಪರೆಯಿಂದ ಬಂದ ಮನೆ, ಒಬ್ಬ ಸ್ವಂತ ತಾನೇ ದುಡಿದು ಕಟ್ಟುವ ಮನೆ. ಇನ್ನು ಕೆಲವರಿಗೆ ಮನೆಗಳು ಇರುವುದು. ಆ ಮನೆಗಳಿರುವಂಥ ಪಕ್ಷದಲ್ಲಿ ಏನು ಮಾಡ್ತಾರೆ? ಹೇಗೋ ಜೀವನ ಮಾಡಬೇಕಲ್ಲ, ಹೇಗೋ ಒಂದು ವಾಸಸ್ಥಾನ ಬೇಕಲ್ಲ, ಒಂದು ಆಶ್ರಯ ಬೇಕಲ್ಲ.
ಆಶ್ರಯ ಇಲ್ಲದೆ ಹೇಗೆ ಬದುಕುವುದು? ಈಗ ಒಬ್ಬನಿಗಂತೂ ಬದುಕಲಿಕ್ಕೆ ಆಗೋದು, ಜೊತೆಗೆ ಯಾರಾದರೂ ಇರ್ತಾರೆ. ಆ ಜೊತೆಗೆ ಇರುವಾಗ ನಾಗರಿಕತೆಯನ್ನು ನೋಡಿಕೊಂಡು ಸತ್ಯವನ್ನು ತಿಳಿದುಕೊಂಡು ಎಲ್ಲರಲ್ಲಿರುವಾಗ ನಮಗೊಂದು ಬೇಕು. ಆಗ ಯಾವ ಮನೆಗೆ ಹೋಗ್ತಾರೆ ಅವರು? ಬಾಡಿಗೆ ಮನೆಗೆ ಹೋಗ್ತಾರೆ ಅಲ್ವಾ? ಸತ್ಯ ಅಲ್ವಾ? ನಮಗೆ ಸ್ವಂತ ಮನೆ ಇಲ್ಲ, ಸ್ವಂತ ಜಮೀನಿಲ್ಲ, ನಮಗೆ ಜೀವನ ಮಾಡಬೇಕು, ಕೆಲಸ ಮಾಡುವಲ್ಲಿ ನಮಗೆ ಮಲ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ಏನೊಂದು ಕೈಗೆ ಸಂಬಳ ಬರ್ತದೆ, ಅದೇನು ಮಾಡ್ತಾರೆ? ಉಳ್ಕೊಳ್ಳಿಕ್ಕೆ ಒಂದು ರೂಮನ್ನು ಹುಡುಕ್ತಾರೆ. ಬ್ಯಾಚುಲರ್ ಆದರೆ ಒಂದು ಸಿಂಗಲ್ ರೂಮ್ ಹುಡುಕ್ತಾರೆ ಅಲ್ವಾ? ಇನ್ನು ಫ್ಯಾಮಿಲಿ ಮ್ಯಾನ್ ಆದರೆ ಒಂದು ಮನೆಯನ್ನು ಮಾಡ್ತಾರೆ. ಈ ಮನೆಯನ್ನು ಬಾಡಿಗೆ ಮನೆಯನ್ನು ತಗೊಳ್ಬೇಕೀಗ ನಾವು. ಕಷ್ಟಪಟ್ಟು ದುಡಿದ ವಿಚಾರ ಬೇಡ. ಇದೆಲ್ಲ ಭೌತಿಕ ಪ್ರಪಂಚದಲ್ಲಿ ಹೇಳುವಂಥ ವಿಚಾರ. ಕೋಟ್ಯಾಧಿಪತಿಗಳು ಹಾಗೆ ಹೀಗೆ ಬೇಕಾದಷ್ಟು ಉಂಟು, ರಾಜಮನೆತನದವರು, ಇದೆಲ್ಲ ಭೌತಿಕ ಪ್ರಪಂಚದಲ್ಲಿ ಮಾತಾಡುವ ವಿಷಯ. ನಿಜವಾಗಿ ನೋಡಿದರೆ ಎಲ್ಲ ಬಾಡಿಗೆ ಮನೆ. ಅರ್ಥ ಆಯ್ತಾ? ಅದಕ್ಕಾಗಿ ಬಾಡಿಗೆ ಮನೆಯನ್ನು ತಗೊಳ್ಬೇಕು ಅಂತ ಹೇಳೋದು. ಇಲ್ಲಿ ಯಾವುದು ಸ್ವಂತ ಅಲ್ಲ, ಜಸ್ಟ್ ಒಂದು ಬಾಡಿಗೆಗೆ ಬಂದಿದ್ದೇವೆ, ಒಂದು ಅಗ್ರಿಮೆಂಟ್ ಹಾಕಿಕೊಂಡು ಅಷ್ಟು ಸಮಯ ಇರ್ತೇವೆ ಯಾವ ಮನೆಯಲ್ಲಿ, ಈ ದೇಹ ಎಂಬ ಮನೆಯಲ್ಲಿ. ಇದನ್ನು ಅರ್ಥ ಮಾಡಿಕೊಂಡು ಇದು ಆಧ್ಯಾತ್ಮಿಕದಲ್ಲಿ ಹೀಗೆ ಹೋದರೆ ಭೌತಿಕದಲ್ಲಿ ಹಾಗೆ ಹೋಗ್ತದೆ ಅಂತ ಹೇಳೋದು. ಆಗ ಭೌತಿಕದಲ್ಲಿ ನಾವು ಆ ಮನೆಯಲ್ಲಿ ಬಾಡಿಗೆಗೆ ಹೋಗ್ತೇವೆ ಅಂತ ಹೇಳಿದಾಗ ಆ ಓನರ್ ಕೆಲವೆಲ್ಲ ಕಂಡೀಷನ್ ಆಗ್ತದೆ ಅಲ್ವಾ? ಮನೆಯೊಳಗೆ ಆಣೆ ಬರಿಬಾರ್ದು, ಇಷ್ಟೇ ಗಂಟೆಗೆ ಬರಬೇಕು, ಇಷ್ಟೇ ಜನ ಬರಬೇಕು, ಇಷ್ಟೇ ಹೊತ್ತಿಗೆ ನೀರು ಬರೋದು, ಇಷ್ಟೇ ಹೊತ್ತಿಗೆಲ್ಲ ಒಂದು ಅಗ್ರಿಮೆಂಟಿನಲ್ಲಿ ಕೆಲವೆಲ್ಲ ವಿಚಾರಗಳು ಇರ್ತದೆ. ಅದಕ್ಕೆ ಓಕೆ ಮಾಡಿ ಸಿಗ್ನೇಚರ್ ಮಾಡಿ ಅಲ್ವಾ? ಈಗಿನ ಪ್ರೆಸೆಂಟ್ ಸಿಚುವೇಶನ್ನಲ್ಲಿ ಒಂದು ಮನೆಗೆ ಬಾಡಿಗೆ ಮನೆಗೆ ಹೋಗ್ತೇವೆ ನಾವು. ಇನ್ನೊಂದು, ಸುಮ್ಮನೆ ಅವ ಮನೆ ಕೊಡಲಿಲ್ಲ, ತಿಂಗಳು ಬಾಡಿಗೆ ಕೊಡು. ಆ ತಿಂಗಳು ಬಾಡಿಗೆ ಕೊಡುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಆ ಓನರ್ ಕೇಳ್ತಾನೆ, ಬಾಡಿಗೆ ಇದ್ದು ಕೇಳ್ತಾನೆ ಇಲ್ವಾ? ಏನು ಅವನ ಅಗ್ರಿಮೆಂಟಿಗೆ ತಕ್ಕವಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಆ ಓನರ್ ಕೇಳ್ತಾನೆ, ಯಾಕೆ ಹೀಗೆ ಮಾಡಿದ್ರಿ ಮನೆಯಲ್ಲಿ? ನಾವು ನಿಮಗೆ ಈಗ ಹೇಳಿದ್ರೆ ಮಾಡಲಿಕ್ಕೆ ಇಲ್ಲ ಅಲ್ಲ, ಯಾಕೆ ಎಷ್ಟು ಜನ ಬರೋದು, ಯಾಕೆ ಎಷ್ಟು ಹೊತ್ತು ಲೈಟ್ ಹೋಗ್ತದೆ, ಯಾಕೆ ಎಷ್ಟು ಸೌಂಡು, ಇದನ್ನು ನಾವು ಹೇಳಿದ್ದೇವಾ? ರೀಸೆಂಟ್ ಆಗಿರಬೇಕು ಅಂತ ಹೇಳಿದಲ್ವ? 1000 ವಿಚಾರಗಳು ಬರ್ತದೆ ಅಲ್ವಾ? ಒಂದು ಅವನ ಅಗ್ರಿಮೆಂಟಿಗೆ ರಾಂಗ್ ಆದಾಗ, ಒಂದು ಬಾಡಿಗೆ ಕೊಡೋದು ಸ್ವಲ್ಪ ಲೇಟ್ ಆದಾಗ, ಆ 2 ವಿಚಾರವನ್ನು ಕೇಳ್ತಾನೆ. ಈ 2 ವಿಚಾರ ಅವ ಕೇಳಬೇಕು ಅಂತ ಹೇಳಿದರೆ ನಾವು ಒಪ್ಪಿ ಹೋದ ಕಾರಣ ತಾನೆ, ನಮಗೆ ಮನೆ ಇಲ್ಲದ ಕಾರಣ ತಾನೆ, ನಾವು ಬಾಡಿಗೆ ಮನೆಯಲ್ಲಿರುವ ಕಾರಣ ತಾನೆ ನಾವು ಒಪ್ಪಿಕೊಂಡು ಹೋದ ವಿಚಾರ. ಸೊ 1-2 ದಿನ ಲೇಟ್ ಆದರೂ ಬೈಗಳು ಸಿಗ್ತದೆ, ಏನೋ ಕಿರಿಕಿರಿ ಮಾಡ್ತಾರೆ, ಏನೋ ಒಂದು ಹೇಳ್ತಾರೆ, ಸೊ ಸಹಿಸಿಕೊಳ್ಳುವ ಎಂಬ ಒಂದು ವಿಚಾರ ತನ್ನೊಳಗೆ ಬರ್ತದೆ ಅಲ್ವಾ? ಸತ್ಯ ಅಲ್ವಾ? ಈಗ ಬಾಡಿಗೆ ಮನೆ ಎಂಬುದಂದ್ರೆ ಏನು? ಅದೊಂದು ಆಶ್ರಯ ಅಲ್ವಾ? ಪ್ರತಿಯೊಂದು ಮನುಷ್ಯ ಜೀವರಾಶಿಗಳಿಗೊಂದು ಆಶ್ರಯ ಇರುವ ಸ್ಥಳ ಮನೆ ಅಂತೇಳಿ. ಇದೆಲ್ಲ ಭೌತಿಕ ಪ್ರಪಂಚ. ಆ ಮನೆಯಲ್ಲಿ ಬಾಡಿಗೆಗೆ ಇರುವವ ಆ ಓನರನ್ನು ನೋಡಿದರೆ ಸ್ವಲ್ಪ ಆದರೂ ಭಯ ಭಕ್ತಿ ಇರ್ತದೆ ಅವರಿಗೆ. 100ರಲ್ಲಿ 100 ಇಲ್ಲ ಅಂತ ಆದರೂ ಒಂದು 10% ಅದು ಇರ್ತದೆ ಓನರ್ ಅಂತೇಳಿ ಭಯ ಇರ್ತದೆ. ಅಯ್ಯೋ ಅವ್ರು ಬಂದ್ರಪ್ಪ ಸ್ವಲ್ಪ ಸೈಲೆಂಟ್ ಆಗುವ, ಅವ್ರು ಬಂದ್ರಪ್ಪ ಇದು ನಿಂತುಕೊಳ್ಳುವ, ಅವ್ರು ಬಂದ್ರಪ್ಪ ಸ್ಮೈಲ್ ಮಾಡುವ, ಏನೋ ಒಂದು ವಿಚಾರ ಒಳಗೆ ಓಡ್ತಾ ಇರ್ತದೆ. ಈ ಸತ್ಯಸ್ಥಿತಿ ಭೌತಿಕ ಪ್ರಪಂಚದಲ್ಲಿ ಇರ್ತಾರೆ. ಹಾಗೆ ಈ ಋಷಿಮುನಿಗಳು, ಯೋಗಿಗಳು, ಸಾಧುಗಳು, ಸಂತರು, ಇನ್ನು ಅನೇಕ ರೀತಿಯ ಸತ್ಯದ ದಾರಿಯಲ್ಲಿ ಹೋಗುವವರೆಲ್ಲ ಒಂದು ಕಡೆ ಕೂತ್ಕೊಳ್ತಾರೆ. ಪಯಣ ಮಾಡಿ 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 ಒಂದು ಕಡೆ ನಿಲ್ತದೆ ಪಯಣ. ಈ ಪಯಣ ಒಂದು ಕಡೆ ನಿಲ್ಲುವಾಗ ಏನಾಗ್ತದೆ? ಅವರ ಸುತ್ತಮುತ್ತಲು ಅವರ ಜ್ಞಾನವನ್ನು ತಿಳಿದು ಅವರ ಸುತ್ತಮುತ್ತಲು ಯಾವುದೋ ಒಂದು ರೀತಿಯಲ್ಲಿ ಭಕ್ತಾದಿಗಳು ಸೇರ್ತಾರೆ. ಹೇಳೋದರ್ಥ ಆಯ್ತಾ?
ಯಾವುದೋ ಒಂದು ರೀತಿಯಲ್ಲಿ ಭಕ್ತಾದಿಗಳು ಅವರ ಹಿಂದೆ ಮುಂದೆ ಸೇರ್ತಾರೆ. ಅವರ ಜ್ಞಾನ, ಆ ಸಿಹಿ ಬೇಕು, ಆ ಸಿಹಿಯನ್ನು ಕೇಳಲಿಕ್ಕೆ ಬೇಕಾಗಿ, ಆ ಸತ್ಯವನ್ನು ಕೇಳಲಿಕ್ಕೆ ಬೇಕಾಗಿ, ಅವರ ಸತ್ಯದ ಸ್ಥಿತಿಯನ್ನು ತಿಳಿದು ಅವರ ಸುತ್ತಮುತ್ತಲು ಯಾವುದೋ ರೀತಿಯಲ್ಲಿ ಒಂದು ಜೇನುಣ ಸುತ್ತಿದಾಗಿಯೂ ಅಲ್ಲ, ಯಾವುದೋ ಒಂದು ರೀತಿಯಲ್ಲಿ ಇರುವೆಯಾಗಿಯೂ ಯಾವುದೋ ಒಂದು ರೀತಿಯಲ್ಲಿ ಮುತ್ತಿಕೊಳ್ಳುತ್ತಾರೆ. ಕಾರಣ ಏನು? ಹೂವಿನಿಂದ ಪರಿಮಳವನ್ನು ಬೇರೆ ಮಾಡಲಿಕ್ಕೆ ಆಗ್ತದ? ಜೇನಿಂದ ಸಿಹಿಯನ್ನು ಬೇರೆ ಮಾಡಲಿಕ್ಕೆ ಆಗ್ತದ? ಆಗುದು. ಆ ಸತ್ಯ ಸ್ಥಿತಿಯಲ್ಲಿ ಒಬ್ಬ ಇದ್ದರೆ ಅವನ ಜ್ಞಾನ ಎಂಬುದು ಎಲ್ಲರತ್ರ ಹೋಗಿ ಸೇರ್ತದೆ. ಅವನ ಆತ್ಮ ಶುದ್ಧ ಉಂಟಲ್ಲ, ಅವನ ಒಳಗಿನ ಶಕ್ತಿ ಉಂಟಲ್ಲ, ಅದು ಒಂದು ಹಾಗೆಯೇ ಸಂಚಾರ ಮಾಡ್ತದೆ. ಎಷ್ಟು ದೂರ ಬೇಕು ಅಷ್ಟು ದೂರಕ್ಕೆ. ಅಂಥ ಸಮಯದಲ್ಲಿ ಇಂಥ ಜ್ಞಾನಿಗಳಿಗೆ, ಇಂಥ ಯೋಗಿಗಳಿಗೆ ಎಲ್ಲರೂ ಸೇರಿ ಇನ್ನು ಮುಂದೆ ನೀವು ಇಲ್ಲೇ ಕೂತ್ಕೊಳ್ಳಿ, ಇನ್ನು ಮುಂದೆ ನೀವು ಇಲ್ಲೇ ಕೂತ್ಕೊಳ್ಳಿ, ನಿಮ್ಮಿಂದಾದ ಒಂದು ಜ್ಞಾನೋಪದೇಶ ಮಾಡ್ತಾ ಇರಿ, ನಿಮ್ಮಿಂದ ಏನೋ ಒಂದು ಲೋಕ ಕಲ್ಯಾಣದ ಸೇವೆ ಮಾಡ್ತಾ ಇರಿ, ನಿಮ್ಮಿಂದ ಪ್ರಪಂಚಕ್ಕೆ ಒಳ್ಳೆಯದಾಗಲಿ ಎಂಬ ನಂಬಿಕೆ ನಮಗಿದೆ, ಆ ಸತ್ಯದ ಅರಿವು ನಿಮ್ಮಿಂದ ನಮಗೆ ಆಗಿದೆ ಅಂತ ಹೇಳಿ ಅವರಿಗೊಂದು ಆಶ್ರಮವನ್ನು ಕಟ್ಟಿಕೊಡ್ತಾರೆ, ಒಂದು ಕುಟೀರ. ಈಗ ನಾವು ಭೌತಿಕದಿಂದ ಆಧ್ಯಾತ್ಮಿಕ ಕಡೆಗೆ ಹೋಗ್ತಾ ಇದ್ದೇವೆ, ಅರ್ಥ ಮಾಡಿಕೊಳ್ಳಬೇಕು. ಇಲ್ಲಿ ಭೌತಿಕ ಬೇರೆ ಅಲ್ಲ, ಆಧ್ಯಾತ್ಮಿಕ ಬೇರೆ ಅಲ್ಲ ಅಂತ ಹೇಳೋದು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿದ್ವಿ ಅಲ್ವಾ? ಆ ಗುರುಗಳನ್ನು ನೋಡಿ, ಆ ಋಷಿಗಳನ್ನು ನೋಡಿ, ಆ ಸಂತರನ್ನು ನೋಡಿ, ಎಲ್ಲರನ್ನು ತೀರ್ಮಾನ ಮಾಡಿ ಒಳ್ಳೆ ಗುರುಗಳ ಸತ್ಯವಂತ ಅಂತ ಅವರಿಗೊಂದು ಆಶ್ರಯ ಅಂತ ಮಾಡಿ ಕೊಡ್ತಾರೆ. ಒಂದು ಪರ್ಣಕುಟೀರ, ಒಂದು ಅವರಿಗೆ ಉಳ್ಕೊಳ್ಳಿಕ್ಕೆ ಒಂದು ಸ್ಥಳ. ಯಾರಾದರೂ ಅವರ ಸೇವೆ ಮಾಡೋದಿದ್ರೆ ಅವರಿಗೊಂದು ಸ್ವಲ್ಪ ಒಂದು ಸ್ಥಳ, ಒಬ್ಬರಿಗೂ ಇಬ್ಬರಿಗೂ ಅಷ್ಟೇ, ಜಾಸ್ತಿ ಇಲ್ಲ. ಒಂದು ಗುರು, ಒಂದು ಶಿಷ್ಯ, ಎಲ್ಲರೂ ಯಾವಾಗಲೂ ಹೋಗಿ ಬಂದಿದ್ರೆ ಒಂದು ಇಬ್ಬರಿಗೆ ಆಗುವಷ್ಟು ಸ್ಥಳ. ದೊಡ್ಡ ದೊಡ್ಡ ಎಕರೆಗಟ್ಟಲೆ, ಅರ್ಥ ಆಯ್ತಾ? ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಲ್ಲ ಯಾವುದಿಲ್ಲ ನಿಜವಾದ ಸ್ಥಿತಿ ಅಂತ ಹೇಳಿದ್ರೆ. ಹಾಗೆ ಒಂದು ಆಶ್ರಯದಲ್ಲಿ ಆಶ್ರಯ ಕೊಟ್ಟ ಸ್ಥಳ ಅದು ಆಶ್ರಮವಾಗಿ ಪರಿವರ್ತನೆ ಆಗ್ತದೆ. ಈ ಆಶ್ರಮ ಅಂದ್ರೆ ಏನು? ಅವನಿಗೆ ಬೇಕಾಗಿ ಶ್ರಮ ಪಡು, ಅನಂತನಿಗೆ ಬೇಕಾಗಿ ಶ್ರಮ ಪಡು, ಆಶ್ರಮ ಅಂತೀವಿ. ಆಶ್ರಯವೇ ಇಲ್ಲ ನನಗೆ, ಇಲ್ಲಿ ಯಾರ ಆಶ್ರಯವೂ ಇಲ್ಲ ನನಗೆ, ಬಂಧು ಬಳಗ ಅವರು ಇವರು ಯಾರಲ್ಲ, ಕೇವಲ ಒಂದು ಭಗವಂತನ ಆಶ್ರಯದಲ್ಲಿ ನಾವು ಬದುಕ್ತಿದ್ದೇವೆ. ಆ ಭಗವಂತನ ಒಂದು ಚೈತನ್ಯದಿಂದ ನಾವು ಬದುಕ್ತಾ ಇದ್ದೇವೆ. ನಮ್ಮನ್ನು ಯಾರೂ ಸಾಕುದು ಬೇಡ, ಆ ಭಗವಂತನೇ ನಮ್ಮನ್ನು ಸಾಕಲಿ, ಆ ಭಗವಂತನೇ ನಮಗೆ ಏನು ಕೊಡಬೇಕು ಅದು ಕೊಡ್ಲಿ. ಅನಂತ ಅಂದ್ರೆ ಭಗವಂತ, ಅವನಿಗೆ ಬೇಕಾಗಿ ಶ್ರಮ ಪಡೋದು. ಅವನಿಗೆ ಬೇಕಾಗಿ ಶ್ರಮ ಪಡೋದಂದ್ರೆ ಏನು? ಅವನ ಚಿಂತನೆ, ಅವನಿಂದ ನಮಗೆ ಏನೆಲ್ಲ ಪ್ರೇರಣೆ ಆಗ್ತದೆ ಅದನ್ನೆಲ್ಲ ಈ ಲೋಕದ ಒಳಿತಿಗೆ ಬೇಕಾಗಿ ಹಂಚು. ಯಾರು ತಗೊಳ್ತಾರೆ, ಬಿಡ್ತಾರೆ. ಇದು ಆಶ್ರಮದಲ್ಲಿರುವ ಸ್ಥಿತಿ ಅಲ್ವಾ? ಆಗ ಒಂದು ಗುರುಗಳಿಗೆ ಒಂದು ಆಶ್ರಮ, ಒಂದು ಆಶ್ರಯ ತಾಣ ಆಯಿತು ಅಂತ ಹೇಳಿದ ಕೂಡಲೇ ಅಲ್ಲಿಗೆ ನಿಲ್ಲುವುದಿಲ್ಲ. ಆ ಸತ್ಯವನ್ನು ತಿಳಿದು, ಆ ಜ್ಞಾನವನ್ನು ತಿಳಿದು, ಇಂಥ ಗುರುಗಳಿದ್ದಾರಂತೆ, ಎಷ್ಟು ಜ್ಞಾನ ಇದೆ ಅಂತೆ, ಅವರು ಹೇಳುವುದೆಲ್ಲ ಸತ್ಯ ಅಂತೆ, ಅವರೊಂದು ಸಲ ದರ್ಶನ ಮಾಡಿ ಬರುವ ಅಂತೇಳಿ ಒಬ್ಬ ಹೇಳಿದ್ರು ಹೋಗ್ತಾರೆ. ಯಾಕೆ ಅಂತ ಹೇಳಿದರೆ, ಈ ಮನುಷ್ಯನ ಕಣ್ಣಿಗೆ ಬಿದ್ದರೆ, ಅದು ಈ ಪ್ರಪಂಚದ ಕಣ್ಣಿಗೆ ಬಿದ್ದಾಗ, ಒಬ್ಬ ಮನುಷ್ಯನ ಕಣ್ಣಿಗೆ ಬಿದ್ದರೆ ಸಾಕು, ಅದು ಈ ಪ್ರಪಂಚದ ಕಣ್ಣಿಗೆ ಬಿದ್ದಾಗ ಅವನ ಕಣ್ಣಲ್ಲಿ ನಿಲ್ಲುವುದಿಲ್ಲ, ಅವನ ಕಿವಿಯಲ್ಲಿ ನಿಲ್ಲುವುದಿಲ್ಲ, ಅವನ ನಾಲಿಗೆಯಲ್ಲಿ ನಿಲ್ಲುವುದಿಲ್ಲ, ಅದು ಹೋಗಿ ಹೋಗ್ತದೆ. ಹಾಗೆ ಒಂದು ಚೂರು ದೂರ ಹೋಗುವಾಗ ಒಬ್ಬೊಬ್ಬನೇ ಬರ್ಲಿಕ್ಕೆ ಶುರು ಮಾಡ್ತಾರೆ. ಅವರಿಂದ ಜ್ಞಾನ ಪಡೆಯಬೇಕು, ಅವರ ದರ್ಶನ ಮಾಡಬೇಕು, ನಮ್ಮ ಜನ್ಮದ ಕರ್ಮ ಪಾಪ ಇದ್ರೆ ಕಳೆದು ಹೋಗಬೇಕು. ಹೀಗೆ ಒಬ್ಬೊಬ್ಬ ಬರುವ ಸಮಯದಲ್ಲಿ ಅವರಿಗೆ ಏನಾಗ್ತದೆ ಅಂತ ಹೇಳಿದ್ರೆ, ಆ ಸತ್ಯದ ಅರಿವಾಗುವಾಗ, ಏನೋ ಒಂದು ಸ್ಥಿತಿ ತನ್ನೊಳಗೆ ಉಂಟು ಅಂತೇಳಿ ಅರಿವಾಗುವಾಗ
ನಾನು ಇವರ ಸೇವೆ ಮಾಡಬೇಕು ಅನಿಸ್ತದೆ. ಯಾರ ಸೇವೆ? ಗುರುಗಳ ಸೇವೆ ಮಾಡಬೇಕು, ಇವರ ಜೊತೆ ಇರಬೇಕು ಅನಿಸ್ತದೆ. ಆ ಗುರುಗಳು ಹೇಳ್ತಾರೆ, ಸರಿಯಪ್ಪ, ಆಯ್ತು, ನಿನ್ನ ಪೂರ್ವಜನ್ಮದ ಇಚ್ಛೆಯಂತೆ ನಿನ್ನನ್ನು ಸೇವೆ ಮಾಡಬೇಕು ಅಂತ ಇದ್ದರೆ, ಒಂದು ಗುರುವಿನ ಸೇವೆ ಮಾಡಬೇಕು ಅಂತ ಇದ್ದರೆ ಅದು ಭಗವಂತನ ಇಚ್ಛೆಯಂತೆ ನಡೆಯಲಿ, ಆ ಶಿವನ ಇಚ್ಛೆಯಂತೆ ನಡೆಯಲಿ ಅಂತೇಳಿ ಆರಾಮವಾಗಿ ಬಿಡ್ತಾರೆ ಸೇವೆ ಮಾಡಿ. ಕಾರಣ ಏನು? ಅವನ ಅಂತರಾತ್ಮದಲ್ಲಿ ಗುರು ಸೇವೆ ಎಂಬುದು ರಿಜಿಸ್ಟರ್ ಆಗಿದೆ. ಈ ಗುರು ಸೇವೆಯ ದಾರಿ ಏನು ಎಂಬುದು ಅವನಿಗೆ ರಿಜಿಸ್ಟರ್ ಆಗಿದೆ. ಹೇಳೋದರ್ಥ ಆಯ್ತಾ? ಅವನ ಅಂತರಾತ್ಮದಲ್ಲಿ ಗುರು ಸೇವೆ ಎಂಬುದು ರಿಜಿಸ್ಟರ್ ಆಗಿದೆ. ನನಗೊಂದು ಗುರು ಬೇಕು ಎಂಬುದು ರಿಜಿಸ್ಟರ್ ಆಗಿದೆ. ಸೊ ಗುರು ಬೇಕಾದರೆ ಏನೆಲ್ಲ ಮಾಡಬೇಕು, ಯಾವ ರೀತಿ ಇರಬೇಕು ಎಂಬ ವಿಚಾರ ಅವನೊಳಗೆ ರಿಜಿಸ್ಟರ್ ಆಗಲಿಲ್ಲ. ಅದು ಗುರುವೇ ರಿಜಿಸ್ಟರ್ ಮಾಡುವಂತೆ. ಹೇಳೋದರ್ಥ ಆಯ್ತಾ? ಒಬ್ಬೊಬ್ಬನಿಗೆ ಒಂದೊಂದು ಶಾಲೆ. ಪ್ರಪಂಚವೇ ದೊಡ್ಡ ಶಾಲೆ. ಈ ಪ್ರಪಂಚದ ಶಾಲೆ ಒಳಗೆ ಅನೇಕ ಶಾಲೆ. ಅನೇಕ ಶಾಲೆಯಲ್ಲಿ ಅವರವರ ಅಂತರಾತ್ಮದ ಗುರುಗಳು ಅವರವರಿಗೆ ಸಿಗ್ತಾರೆ. ಆಗ ಗುರುಗಳಿರುವ ಸ್ಥಳವನ್ನು ಆಶ್ರಮ ಅಂತೇಳಿ. ಆಗ ಅಲ್ಲಿಗೆ ಬರ್ತಾ ಹೋಗ್ತಾ ಇರುವ ಭಕ್ತರುಗಳು ಅಲ್ಲೇ ಉಳಿದುಕೊಂಡು ಅವರ ಸತ್ಯವನ್ನು ತಿಳಿದು ಆ ಸೇವೆಯನ್ನು ಮಾಡ್ತಾ ಇರ್ತಾರೆ ಆಶ್ರಮದಲ್ಲಿ. ಈ ಸೇವೆ ಮಾಡ್ತಿರೋ ಸಮಯದಲ್ಲಿ ಏನಾಗ್ತದೆ ಗೊತ್ತಾ? ಸೇವೆ ಅಂದರೆ ನಿಸ್ವಾರ್ಥ, ಸ್ವಾರ್ಥ ಸೇವೆ ಆಗಬಾರದು. ಈ ಸೇವೆ ಮಾಡುವ ಸಮಯದಲ್ಲಿ ಸ್ವಾರ್ಥ ಬಂದು ಬಿಡ್ತದೆ. ಈ ಆಶ್ರಮದಲ್ಲಿ ಸೇವೆ ಮಾಡುವವರಿಗೆ ಸ್ವಾರ್ಥ ಇರಬಾರದು, ನಿಸ್ವಾರ್ಥ ಆಗಿರಬೇಕು. ಗುರು ನಿಸ್ವಾರ್ಥ ಆದ ಕಾರಣ ಅಲ್ಲಿ ಎಲ್ಲವೂ ಬಂದು ಸೇರಿದೆ. ಎಲ್ಲವೂ ಬಂದು ಅಲ್ಲಿಗೆ ಸೇರಿಕೊಳ್ಳುವುದು ಯಾಕೆ? ಗುರು ಎಂಬುದು ನಿಸ್ವಾರ್ಥ. ಅದಕ್ಕೆ ಆಸೆ ಇಲ್ಲ. ಅದಕ್ಕೆ ಒಂದೇ ಆಸೆ, ಲೋಕದ ಆಸೆ ಮಾತ್ರ, ಈ ಪ್ರಕೃತಿ ಆಸೆ ಮಾತ್ರ. ಅದಕ್ಕೆ ಚೆನ್ನಾಗಿ ಗೊತ್ತಿದೆ, ಇವತ್ತು ಬರ್ತೇನೆ ನಾಳೆ ಹೋಗ್ತೇನೆ ಅಂತೇಳಿ. ಇವತ್ತು ಬಂದು ಹೋಗೋ ಈ ಗ್ಯಾಪಿನಲ್ಲಿ ಎಷ್ಟು ಕೊಡ್ತದೆ ಅಷ್ಟು ಒಳ್ಳೆಯದು ಮಾಡಿ ಹೋಗ್ತಾನೇ ಇರಬೇಕೆಂಬ ಸತ್ಯ ತಿಳಿದಿರ್ತದೆ. ಅಂಥ ಸತ್ಯಸ್ಥಿತಿಯಲ್ಲಿ ಒಂದು ಗುರುಗಳ ಹತ್ರ ಒಬ್ಬ ಇರುವಾಗ, ಸೇವೆ ಮಾಡ್ತಿರುವಾಗ, ಅಂಥ ಭಕ್ತಾದಿಗಳಿಗೆ, ಅಂಥ ಶಿಷ್ಯಂತರಿಗೆ ಅಹಂಕಾರ ಬಂದರೆ, ನಾನು ಎಂಬುದು ಬಂದರೆ, ಒಂದು ನಿಸ್ವಾರ್ಥ ಭಾವನೆ ಇಲ್ಲದೆ ಹೋದರೆ, ಅಹಂಕಾರ ಬಂದು ನಾನು ಎಂಬುದು ಬಂದು ಅನೇಕ ರೀತಿಯಲ್ಲಿ ಅದು ಬೇರೆ ಬೇರೆ ದಾರಿಗೆ ಹೋಗುವಾಗ ಪ್ರಕೃತಿ ಹೇಳ್ತದೆ, ಆಶ್ರಮದಲ್ಲಿ ಇರಲಿಕ್ಕೆ ಯೋಗ್ಯವಾದವರಲ್ಲ. ವಿಷಯ ಸುಖದ ಕಡೆ ಹೋಗ್ತಾ ಉಂಟು, ವಿಷಯ ಸುಖದ ಕಡೆಗೆ ಹೋಗಬೇಕು ಅಲ್ವಾ? ಒಂದು ಆಶ್ರಮಕ್ಕೆ ಬರುವಾಗ ಒಂದು ಗುರುಗಳು ಹೇಳ್ತಾರೆ, ಒಳ್ಳೆ ಗುಡಿಸಿ ಶುದ್ಧ ಮಾಡಪ್ಪ, ಯಾವಾಗಲೂ ಗುಡಿಸು, ಯಾವಾಗಲೂ ಶುದ್ಧವಾಗಿಟ್ಟುಕೋ, ಅದೇ ಸೇವೆ ನಿನಗೆ ಅಂತ. ಸೊ ಆಶ್ರಮಕ್ಕೊಬ್ಬ ಭಕ್ತ ಬರ್ತಾನೆ. ಆಶ್ರಮಕ್ಕೊಬ್ಬ ಭಕ್ತ ಬರುವಾಗ ಆ ಭಕ್ತ ನೆನೆಸ್ತಾನೆ, ಎಷ್ಟು ಸುಂದರವಾಗಿ ಇಟ್ಟುಕೊಂಡಿದ್ದಾರೆ, ಎಷ್ಟು ಶುದ್ಧವಾಗಿ ಇಟ್ಟುಕೊಂಡಿದ್ದಾರೆ, ಎಷ್ಟು ಪವಿತ್ರವಾಗಿ ಇಟ್ಟುಕೊಂಡಿದ್ದಾರೆ. ಪರವಾಗಿಲ್ಲ, ಒಳ್ಳೆ ಶಿಷ್ಯರು, ಒಳ್ಳೆ ಭಕ್ತರು ಅಂತೇಳಿ ಒಂದು ಮನಸ್ಸಿನಲ್ಲಿ ಅವರಿಗೆ ಒಂದು ಜ್ಞಾನ ಹೇಳ್ತಾರೆ, ಅವನೊಂದು ಮಾತು ಹೇಳ್ತಾರೆ. ಅದೇ ಗುಡಿಸಿದವನಿಗೆ ಸಿಗುವ ವರಪ್ರಸಾದ. ಅದು ಗುರು ಕೊಡ್ಲಿಕ್ಕಾಗುವುದಿಲ್ಲ, ನಿನ್ನ ಸೇವೆಗೆ ಭಗವಂತ ಕೊಡ್ತಾನೆ. ಆ ವರ ಪಡ್ಕೊಳ್ಳಿಕ್ಕೆ ಬೇಕಾಗಿ ಹೇಳ್ತಾರೆ. ಅದೇ ರೀತಿ 1000 ವಿಚಾರಗಳು ಕಣ್ಣಿಗೆ ಕಾಣ್ತದೆ ಅಲ್ವಾ? ಆ 1000 ವಿಚಾರವನ್ನು ತನ್ನ ಇಚ್ಛೆಯಂತೆ ತನ್ನದು ಅಂತ ತಿಳಿದು ಒಬ್ಬ ಮುಂದೆ ಬಂದು ಮಾಡುವಾಗ ತನ್ನಿಂದ ತಾನಾಗಿ ಜ್ಞಾನ ಪ್ರಾಪ್ತಿಯಾಗುತ್ತೆ. ಇದು ನಾನು ಅಂತೇಳಿ ಇದ್ದರೆ ಇದು ಆಗುವುದಿಲ್ಲ. ಈ ನಾನು ತಿಳಿಯುವವರಿಗೆ ಈ ಆಶ್ರಮ ಒಳ್ಳೆಯದು. ಆಶ್ರಮ ಎಂಬ ವಿಚಾರ ಒಳ್ಳೆಯದಲ್ಲ. ಅವರಿಗೆ ಹೊರಗಿನ ವಿಷಯ ಸುಖಗಳೇ ತುಂಬ ಒಳ್ಳೆಯದು. ಸೇವೆ ಮಾಡುವವರಿಗೆ ಪ್ರತಿ ಕ್ಷಣ ಕೂಡ ಆ ಗುರುಭಕ್ತರ ಮೇಲೆ ಅಷ್ಟು ಪ್ರೀತಿ ಇರಬೇಕು. ಯಾರಿಗೆ? ಶಿಷ್ಯನಾದವರು. ಯಾರ ಮೇಲೆ? ಭಕ್ತರ ಮೇಲೆ. ಸೊ ಭಕ್ತರ ಮೇಲೆ ನೀವು ಎಷ್ಟು ಪ್ರೀತಿಯನ್ನು ಕೊಡ್ತೀರೋ ಅಷ್ಟರ ಮಟ್ಟಿಗೆ ಈ ಕಡೆಯಿಂದ ಗುರು ಪ್ರೀತಿ ಕೊಟ್ಟೇ ಕೊಡ್ತಾರೆ. ಗುರು ಹೇಳಿದ ಸೇವೆ ಏನೋ ಒಂದು ಹೇಳ್ತಾರೆ, ಹೀಗೆ ಮಾಡಪ್ಪ ಅಂತೇಳಿ ಅದನ್ನು ನಾವು ಕಂಟಿನ್ಯೂ ಆಗಿ ಮಾಡ್ತಾ ಹೋಗ್ತಾರೆ. ಒಂದು ದಿನ ನನ್ನ ಹತ್ತಿರ ಕರೆದು ಕೂತ್ಕೊಡಿಸ್ತಾರೆ, ಇಲ್ಲೇ ಕೂತ್ಕೊ, ಒಂದು ವಿಷಯ, ಏನೋ ಒಂದು ವಿಷಯ ಮಾತಾಡೋದು, ಏನೋ ಒಂದು ವಿಷಯ ನಿಮಗೆ ಸಿಗ್ತದೆ. ಆ ಸಮಯಕ್ಕೆ ಕರೀತಾರೆ, ಬಾರ ಆಯಿತು. ಕಾರಣ ಏನು?
ಆ ರೀತಿ ಕರಿವಾಗಿ ಅವನು ಇಟ್ಟುಕೊಂಡ, ಚಾಚು ತಪ್ಪದೆ ಮಾಡಿ. ಆ ಚಾಚು ತಪ್ಪದೆ ಮಾಡುವಲ್ಲಿ ನಾನೆಂಬ ಅಹಂಕಾರವನ್ನು ಈ ನಾನು ಎಂಬ ಅಹಂಕಾರವನ್ನು ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ, ಈಗ ಈ ಭೈರವೆಲ್ಲ ಕೂಗಿರ್ತದೆ, ನಾನು 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 ಅಂತ ಹೇಳಿದ್ರೆ ಜಾಸ್ತಿ 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 ಆಗ್ತದೆ, ಅದು ಕಡಿಮೆ ಆಗೋದು. ಆಶ್ರಮದಲ್ಲಿರುವವರು ಯಾವ ರೀತಿ ಇರಬೇಕು? ನಿಸ್ವಾರ್ಥ ಸೇವೆಯಿಂದ ಇರಬೇಕು. ಪ್ರತಿಯೊಂದು ವಿಚಾರ, ಪ್ರತಿಯೊಂದು ಕಣ್ಣಿಗೆ ಕಾಣುವ ವಿಚಾರದಲ್ಲಿ ಆ ಗುರುವನ್ನೇ ಕಣ್ಣಿಗೆ ಕಾಣಬೇಕು. ಆ ಗುರು ಎಷ್ಟು ಕಷ್ಟಪಟ್ಟು ಇದನ್ನು ಪಡ್ಕೊಂಡ್ರು, ಎಷ್ಟು ಕಷ್ಟಪಟ್ಟು ಇದನ್ನು ಬೆಳೆಸಿದ್ರು. ಆ ದಾರಿಯಲ್ಲಿ ಹೋಗ್ತಾ ಇರುವವರನ್ನು ಕರೆದು ಕೂತುಕೊಳಿಸಿ, ಈಗಳಪ್ಪ ಕೂತ್ಕೊಳ್ಳಿ ಅಂತ ಹೇಳೋದು. ನಾವು ಇವರ ಆಶಯದಲ್ಲಿ ಏನೊಂದು ಸಾಧನೆ ಮಾಡ್ತಾ ಇದ್ದೇವೆ, ಏನೋ ಒಂದು ಸತ್ಯದ ಅರಿವನ್ನು ನೋಡ್ತಾ ಇದ್ದೇವೆ, ಏನೋ ನಮ್ಮ ಒಳಗಿನ ವಿಷಯವನ್ನು ನಾವು ಬಿಡ್ತಾ ಇದ್ದೇವೆ ಎಂಬ ಸ್ಥಿತಿಯಿಂದ ಸೇವೆ ಮಾಡುವುದಕ್ಕೂ ನಾನು ಮಾಡ್ತೇನೆ ಅಂತ ಹೇಳುವುದಕ್ಕೂ ತುಂಬ ವ್ಯತ್ಯಾಸವಾಗಿದೆ. ಈ ನಾನು ಸೇವೆ ಮಾಡ್ತೇನೆ ಅಂತ ಹೇಳುವವರು ಈ ಗುರುವಿನ ಸೇವೆ ಮಾಡಲಿಕ್ಕೆ ವ್ಯರ್ಥ, ಆಶ್ರಮದಲ್ಲಿಕ್ಕೆ ವ್ಯರ್ಥ. ಆಶ್ರಮದಲ್ಲಿ ಯಾರೂ ಇಲ್ಲ ನನಗೆ, ಈ ಪ್ರಪಂಚವೇ ಇಲ್ಲ ನನಗೆ, ಆ ಭಗವಂತ ಮಾತ್ರ. ಆ ಸತ್ಯದ ಅರಿವಾಗ್ತದೆ. ಆ ಸತ್ಯದ ಅರಿವಾಗುವಾಗ ನೀವು ಮನೆ ಹೋಗಿ ಎಲ್ಲ ಜನ ಸೇವೆ ಮಾಡಲಿಕ್ಕೆ ಆಗೋದು, ನೀವು ಮನೆ ಹೋಗಿಲ್ಲ ಏನು ಸೇವೆ ಮಾಡಲಿಕ್ಕೆ ಆಗೋದು. ಆಗ ಆಶ್ರಮ ಅಂತ ಹೇಳೋದು ಆ ಗುರುಗಳನ್ನು ಯಾರೋ ಒಬ್ಬರು ದರ್ಶನ ಮಾಡಲಿಕ್ಕೆ ಬರ್ತಾರೆ ಭಕ್ತಾದಿಗಳು ಅಂತ ಹೇಳೋದು. ಆ ಭಕ್ತಾದಿಗಳ ಸೇವೆಯನ್ನು ನೀವು ಎಷ್ಟು ಪ್ರೀತಿಯಿಂದ ಮಾಡ್ತೀರೋ ಅಷ್ಟರ ಮಟ್ಟಿಗೆ ಅಲ್ಲಿ ನಿಮಗೆ ಜ್ಞಾನೋದಯ ಆಯಿತು ಅಂತ ಅರ್ಥ. ಈ ಭಕ್ತಾದಿಗಳ ಮೇಲೆ ಪ್ರೀತಿ ಇಲ್ಲದಿದ್ದರೆ, ಕೇವಲ ಗುರು ಬೇಕೆಂಬ ಸ್ವಾರ್ಥ ಇದ್ದರೆ ಅದು ಪ್ರಯೋಜನಕ್ಕೆ ಬರುವುದಿಲ್ಲ. ಗುರು ಆ ಭಕ್ತನ ರೂಪದಲ್ಲಿ ಇರ್ತಾರೆ. ಗುರು ಆ ಕಡೆಯಿಂದ ಬಂದು ಕೇಳ್ತಾನೆ, ಇವರು ಅಶ್ವಿ ಆಗ್ತದೆ ಊಟ ಕೊಡ ಅಂತೇಳಿ. ಇದಷ್ಟು ಸುಲಭದ ವಿಚಾರ ಅಲ್ಲ ಅಂತ ಹೇಳಿ. ಜನಸೇವೆ ಜನಾರ್ದನ ಸೇವೆ. ಆಗ ಭೌತಿಕ ಪ್ರಪಂಚದಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ಇರುವಾಗ ಅಲ್ಲಿ ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಸ್ವಲ್ಪ ವ್ಯತ್ಯಾಸ ಆಗ ಓನರ್ ಕೇಳ್ತಾನಲ್ಲ, ಆ ಬಾಡಿಗೆ ಕೊಡು ಸ್ವಲ್ಪ ಹೆಚ್ಚು ಕಡಿಮೆ ಕೇಳ್ತಾನಲ್ಲ. ಅದನ್ನೇ ಇಲ್ಲಿ ನಾವು ಆಧ್ಯಾತ್ಮಿಕದಲ್ಲಿ ನೋಡುವಾಗ, ಸತ್ಯದ ದೃಷ್ಟಿಯಲ್ಲಿ ನೋಡುವಾಗ, ಆ ಬಾಡಿಗೆ ಎಂಬುದು ಏನು ಗೊತ್ತಾ? ನಿನ್ನ ಪುಣ್ಯ ಸಂಪಾದನೆ ಎಷ್ಟು, ನೀನು ಎಷ್ಟು ಪುಣ್ಯ ಸಂಪಾದನೆ ಮಾಡಿದ್ದಿ, ಇಷ್ಟು ವರ್ಷದಲ್ಲಿ ಎಷ್ಟು ಸತ್ಯವನ್ನು ತಿಳಿದುಕೊಂಡಿದ್ದಿ, ಇಷ್ಟು ವರ್ಷದಲ್ಲಿ ನೀನು ಎಷ್ಟನ್ನು ಕಳೆದುಕೊಂಡಿದ್ದಿ. ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಸ್ಟ್ ಒಂದು ಹಾಕಿದ್ದಾರೆ ಅಲ್ಲಿ, ಎಂಥದ್ದು ಈ ರೀತಿ ಇರಬೇಕು, ಈ ರೀತಿ ಇರಬೇಕು, ಈ ರೀತಿ ಇರಬೇಕು, ಈ ರೀತಿ ಇರಬೇಕು. ಇದು ಯಾಕೆ ಬೇಕಾಗಿ ಹೇಳಿ ಈ ರೀತಿ ಇರಬೇಕು ಅಂತೇಳಿ? ನಿನ್ನ ಆರೋಗ್ಯದ ದೃಷ್ಟಿಯಿಂದ ನಿನಗೆ ಇನ್ನಷ್ಟು ಸಮಯ, ಜಾಸ್ತಿ ಹೊತ್ತು, ಜಾಸ್ತಿ ಸಮಯ, ಕೆಲವು ವರ್ಷಗಳು ಹೆಚ್ಚಾಗಿ ಗುರು ಸೇವೆಯ ಅನುಗ್ರಹ ಆಗಲಿ. ಗುರು ಸೇವೆ ಎಂಬುದು ನಿನ್ನ ಅಂತರಾತ್ಮದಲ್ಲಿ ಇರಲಿ. ಆಗ ನಿಮ್ಮ ಆರೋಗ್ಯ ಬಹಳ ಮುಖ್ಯವಾಗಿ ಬರ್ತದೆ. ಒಂದು ಮನೆ ಇದೊಂದು ಆಣಿ ಹೊಡೆದು ಯಾವ ರೀತಿಯಲ್ಲಿ ಯಾವ ರೀತಿಯಲ್ಲಿ ಇದು ಮಾಡುವಾಗ ಚಂದ ಕಾಣ್ತದ? ಚಂದ ಕಾಣೋದಿಲ್ಲ ಅಲ್ವಾ? ಅಪ್ಡೇಟ್ ಆಗಿದೆ ಪ್ರಪಂಚ ಎಲ್ಲ ಈಗ. ಹಿಂದಿನ ಕಾಲದಾಗೆಲ್ಲ ಇಲ್ಲ ಈಗ. ಅದು ಸತ್ಯವೇ ಅಲ್ವ? ಯಾವುದೋ ಒಂದು ರೀತಿಯಲ್ಲಿ ತೊಂದರೆ ಅಲ್ವ? ಒಂದು ಆಣಿ ಹೊಡೆದು ಒಂದು ಇಂಜೆಕ್ಷನ್ ಹೊಡೆದಾಗ, ಮನೆ ಅಂದರೆ ದೇಹ, ಆ ದೇಹದೊಳಗೆ ಭಗವಂತ ಏನು ಕೊಟ್ಟಿದ್ದಾನೆ ಅದು ಮಾತ್ರ ಇರಬೇಕು. ಸಾವಿರ ರೀತಿಯಲ್ಲಿ ವಿಚಾರಗಳಿದ್ರೆ ಏನಾಗ್ತದೆ ಅಂತ ಹೇಳ್ತಾರೆ. ಈ ಭೌತಿಕಕ್ಕೂ ಜ್ಞಾನಕ್ಕೂ ಹೋಲಿಕೆ ಮಾಡಿ ನೋಡುವಾಗ ಎರಡು ರೀತಿಯಲ್ಲಿ ಬೇರೆ ಬೇರೆ ಕಾಲ ಹೇಳೋದಕ್ಕಾಯ್ತಾ? ಆದ ಕಾರಣ ಹೇಳೋದು ಎಲ್ಲರಿಗೂ ಆಶ್ರಮ ಅಂತೇಳಿ ಯಾವ ರೀತಿ ಇರಬೇಕು, ನಿಮ್ಮ ಸತ್ಯದ ಅರಿವಾಗಬೇಕು, ನಿಮಗೆ ಜ್ಞಾನದ ಅರಿವಾಗಬೇಕು. ಜ್ಞಾನದ ಅರಿವಾಗಿ ನೀವು ಮಾತನಾಡುವ ಮಾತುಗಳು, ನೀವು ಹೇಳುವ ವಿಚಾರಗಳು, ನಿಮ್ಮ ಗುಣಗಳು, ಎಲ್ಲ ವಿಚಾರಗಳು ಬರುವ ಭಕ್ತಾದಿಗಳಿಗೆ ಒಂದು ದಾರಿ ದೀಪ ಆಗಬೇಕು. ಒಗ್ಗಟ್ಟಿಂದಿರಬೇಕು, ಪ್ರೀತಿಯಿಂದಿರಬೇಕು, ಶರಣಾಗತಿಯಿಂದಿರಬೇಕು, ಪವಿತ್ರ ಮನಸ್ಸಿನಿಂದಿರಬೇಕು, ಸತ್ಯದ ಸ್ಥಿತಿಯಲ್ಲಿರಬೇಕು, ಒಳ್ಳೆಯ ಗುಣದಿಂದಿರಬೇಕು. ಒಟ್ಟಿನಲ್ಲಿ ಹೇಳಿದರೆ ಸದ್ಗುಣವನ್ನು ತುಂಬಿದ ಜ್ಞಾನಾಮೃತವಾಗಿರಬೇಕು. ಇಂಥವರು ಮಾತ್ರ ಗುರು ಸೇವೆ ಮಾಡಲಿಕ್ಕೆ ಯೋಗ್ಯವಾದರು. ಇದೆಲ್ಲ ಇಲ್ವಾ? ಇವರು ಎಷ್ಟು ವರ್ಷ ಸೇವೆ ಮಾಡಿ
ಯಾವ ಸತ್ಯವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ, ಯಾವ ಸ್ಥಿತಿಯನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ, ಯಾವ ಜ್ಞಾನವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಗುರು ಅಂತ ಹೇಳಿದರೆ ಅಷ್ಟು ಸುಲಭದ ವಿಚಾರ ಅಲ್ಲ. ಕ್ಷಣಕ್ಕೂ ಅದು ಪರಿವರ್ತನೆ ಆಗುತ್ತಿರುವ ವಿಚಾರ ಗುರು ಅಂತ ಹೇಳಿದರೆ. ಕ್ಷಣಕ್ಕೂ ಅದು ಸೂಕ್ಷ್ಮವಾಗ್ತಿರುವ ವಿಚಾರ ಗುರು ಅಂತೇಳಿ. ಅರ್ಥ ಆಯ್ತಾ? ಎಲ್ಲ ಬಹಳ ಸೂಕ್ಷ್ಮವಾಗಿ ಸೇವೆಯನ್ನು ಮಾಡಬೇಕು ಅಂತ ಹೇಳೋದು. ಮನುಷ್ಯನ ಜನ್ಮ ಸಾರ್ಥಕ ಆಗಬೇಕು ಅಂದರೆ ಬಹಳ ಸೂಕ್ಷ್ಮ ಜ್ಞಾನ ಇರಬೇಕು, ಬಹಳ ತಾಳ್ಮೆ ಇರಬೇಕು, ಸ್ವಲ್ಪ ಅದು ಸತ್ಯದ ಅರಿವಿರಬೇಕು. ಮನುಷ್ಯ ಜನ್ಮದ ಬಗ್ಗೆ ಸ್ವಲ್ಪ ಅದು ಎಳ್ಳಿನಷ್ಟಾದರೂ ಸತ್ಯದ ಅರಿವಿರಬೇಕು. ಆ ಎಳ್ಳಿನಷ್ಟು ಸತ್ಯದ ಅರಿವು ಬರುವ ಸ್ಥಳವೇ ಒಂದು ಗುರುವಿನ ಸ್ಥಳ, ಒಂದು ಗುರುವಿನ ಮನೆ. ಅದನ್ನೇ ಹೀಗೆ ಹೇಳುವುದು ಆಶ್ರಮ ಅಂತ. ಎಲ್ಲಿಯಾಗಿ ಹೇಳಿಲ್ಲ, ಆಶ್ರಮ ಅಂತ ಹೇಳಿಲ್ಲ, ಇಲ್ಲಿ ಗುರು ಮನೆ. ಆದರೆ ಪ್ರಪಂಚಕ್ಕೆ ಆಶ್ರಮ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಗುರು ಮನೆ, ಗುರುವಾಸ ಇರುವ ಸ್ಥಳ ಗುರುವಿನ ಮನೆ, ಗುರುವಿನ ಮಠ, ಅಷ್ಟೇ ಹೇಳೋದರ್ಥ ಆಯ್ತಾ? ಶುಭವಾಗಲಿ. ತಿರುಚಿಟ್ಟಂಬಲಂ. ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.